ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿಟ್ಸ್ ಫ್ಯಾಷನ್. ನಾವು ಝೂನ ಮುಗಿಸ್ಕೊಂಡು ಮೈಸೂರು ಅರಮನೆಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಮೈಸೂರು ಅರಮನೆಗೆ ಹೋಗೋದಕ್ಕಿಂತ ಮೊದಲು ಮಧ್ಯಾಹ್ನ ಆಗಿದ್ದರಿಂದ ಫಸ್ಟು ಊಟನ ಮುಗಿಸ್ಕೊಂಡ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಮೈಸೂರು ಅರಮನೆ ನೋಡೋದಕ್ಕೆ. ಅರಮನೆ ಒಳಗಡೆ ಮತ್ತು ಅರಮನೆ ನೋಡೋದೇ ಒಂದು ಖುಷಿ ನಮಗೆ. ಮೈಸೂರನ್ನು ನಾವು ಅರಮನೆಗಳ ನಗರ ಅಂತ ಹೇಳಿನೇ ಕರಿತೇವೆ. ಈ ಒಂದು ಅರಮನೆಯನ್ನು ಸೇರಿ ಇನ್ನೂ 7 ಅರಮನೆಗಳು ಮೈಸೂರಿನಲ್ಲಿನೇ ಇದ್ದಾವೆ. ಫಸ್ಟಿಗೆ ಈ ಒಂದು ಸಂಸ್ಥಾನದ ರಾಜಧಾನಿ ಶ್ರೀರಂಗಪಟ್ಟಣ ಆಗಿತ್ತು. ಆದರೆ 1799ರಲ್ಲಿ ಟಿಪ್ಪು ಸುಲ್ತಾನರು ನಿಧನರಾಗ್ತಾರಲ್ವ, ಅದರ ನಂತರ ಮೈಸೂರು ಅರಸರು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಗೊಂಡು ಇಲ್ಲಿ ಬಂದು ನೆಲೆಸ್ತಾರೆ. ಮೈಸೂರು ಅರಮನೆಯನ್ನು ಅಂಬಾವಿಲಾಸ ಅರಮನೆ ಅಂತ ಹೇಳಿನೂ ಕೂಡ ಕರೀತಾರೆ. ಇದು ಒಡೆಯರ್ ರಾಜವಂಶದ ಅಧಿಕೃತ ನಿವಾಸ. ಹಾಗೆಯೇ ಮೈಸೂರು ಸಾಮ್ರಾಜ್ಯದ ಒಂದು ಸ್ಥಾನವಾಗಿತ್ತು. ಅರಮನೆಯು ಮೈಸೂರಿನ ಒಂದು ಮಧ್ಯಭಾಗದಲ್ಲಿದೆ. ಹಾಗೆಯೇ ಪೂರ್ವಕ್ಕೆ ಚಾಮುಂಡಿ ಬೆಟ್ಟಗಳತ್ತ ಮುಖ ಮಾಡಿಕೊಂಡಿದೆ. ಈಗಿರುವ ಅರಮನೆಯನ್ನು ಮೊದಲು ಮೈಸೂರು ಕೋಟೆ ಅಂತ ಹೇಳಿನೇ ಕರೀತಾ ಇದ್ರು. 14ನೇ ಶತಮಾನದಲ್ಲಿ ಮರದಿಂದ ಈ ಒಂದು ಅರಮನೆಯನ್ನು ನಿರ್ಮಿಸಿದ್ರು. ಆದರೆ 1803ರಲ್ಲಿ ಹೊಸ ಮರದ ರಚನೆಯನ್ನು ನಿರ್ಮಿಸಲಾಯಿತು. ಆದಾಗ್ಯೂ ಕೂಡ 1897ರಲ್ಲಿ ವಿವಾಹ ಸಮಾರಂಭದ ಸಮಯದಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದರಿಂದ ಇಡೀ ಅರಮನೆ ಸುಟ್ಟು ಹೋಯಿತು. ಯಾಕೆಂದರೆ ಮರದಿಂದ ಅವರು ಅರಮನೆಯನ್ನು ರಚನೆ ಮಾಡಿದ್ರಲ್ವ, ಹಾಗಾಗಿ ಅದು ಸಂಪೂರ್ಣವಾಗಿ ಸುಟ್ಟು ಹೋಗ್ಬಿಡ್ತು. ಆಗಿನ ರಾಣಿ ಕೆಂಪನಂಜಮ್ಮಣ್ಣಿ ರಾಜಪ್ರತಿನಿಧಿ ಬ್ರಿಟಿಷ್ ಭಾರತೀಯ ವಾಸ್ತುಶಿಲ್ಪಿ ಹೆನ್ರಿ ಇರ್ವಿನ್ ರವರಿಗೆ ವಾಣಿವಿಲಾಸ ಮತ್ತು ಹೊಸ ಅರಮನೆಯನ್ನು ವಿನ್ಯಾಸಗೊಳಿಸಲು ನಿಯೋಜಿಸಿದರು. ಪ್ರಸ್ತುತ ಕೋಟೆಯನ್ನು ಕಲ್ಲು, ಇಟ್ಟಿಗೆ ಮತ್ತು ಮರದಿಂದ ನಿರ್ಮಿಸಲಾಗಿದೆ. ಹಾಗೆಯೇ ಪ್ರಸ್ತುತ ರಚನೆಯನ್ನು 1897ರಲ್ಲಿ ಮತ್ತು 1912ರ ನಡುವೆ ನಿರ್ಮಿಸಲಾಯಿತು. ಇದೇ ಮೈಸೂರು ಅರಮನೆಯ ಕೊನೆಯ ನವೀಕರಣ. ಹಳೆಯ ಅರಮನೆ ಸುಟ್ಟು ಹೋದ ನಂತರ ಈ ಒಂದು ಪ್ರಸ್ತುತ ರಚನೆಯನ್ನು ಹೊಸ ಕೋಟೆ ಅಂತ ಹೇಳಿನೇ ಕರೀತಾರೆ ಇವಾಗಲೂ ಕೂಡ. ಮೈಸೂರು ಅರಮನೆಯು ತಾಜ್ ಮಹಲ್ ನಂತರ ಭಾರತದ ಅತ್ಯಂತ ಪ್ರಸಿದ್ಧ ಪ್ರವಾಸಿ ಆಕರ್ಷಣೆಗಳಲ್ಲಿ ಒಂದು ಅಂತಲೇ ಹೇಳ್ಬೋದು. ಮೈಸೂರು ಅರಮನೆಯು ಮಂಡೇ ಟು ಸ್ಯಾಟರ್ಡೇ 10 o'clock 5 o'clockವರೆಗೂ ಓಪನ್ ಇರುತ್ತೆ. ಅದೇ ಸಂಡೇ ಆ್ಯಂಡ್ ನ್ಯಾಷನಲ್ ಹಾಲಿಡೇ ಇದ್ದಾಗ ಮಾತ್ರ ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5:30ವರೆಗೂ ಕೂಡ ಓಪನ್ ಇರುತ್ತೆ. ಹಾಗೆಯೇ ಸಂಡೇ ಮತ್ತು ನ್ಯಾಷನಲ್ ಹಾಲಿಡೇ ಇದ್ದಾಗ ಸಾಯಂಕಾಲ 7ರಿಂದ 8 ಗಂಟೆವರೆಗೂ ಕೂಡ 5 ಲಕ್ಷ ವಿದ್ಯುತ್ ದೀಪಗಳನ್ನು ಬೆಳಗಿಸಲಾಗುತ್ತೆ. ಅರಮನೆಯ ಗೋಡೆಗಳಲ್ಲಿ ದಸರಾ ಮೆರವಣಿಗೆಗಳು ಹಾಗೆಯೇ ಹಿಂದಿನ ಇತರ ಅದ್ಭುತ ಕ್ಷಣಗಳನ್ನು ಚಿತ್ರಿಸುವಂತಹ ವರ್ಣಚಿತ್ರಗಳು ಕೂಡ ಇದ್ದಾವೆ. ಹಾಗೆಯೇ ರಾಜಮನೆತನದವರು ಉಪಯೋಗಿಸುತ್ತಿದ್ದಂತಹ ಪೀಠೋಪಕರಣಗಳನ್ನು ಕೂಡ ಈ ಒಂದು ಅರಮನೆ ಒಳಗಡೆ ನೀವು ನೋಡಬಹುದು. ಅಲಂಕೃತ ಕೊಠಡಿಗಳು, ರಾಜವಂಶಸ್ಥರ ಪುತ್ಥಳಿಗಳು, ಅವರ ತೈಲಚಿತ್ರಗಳು, ಸ್ತಂಭಾಕಾರದ ದರ್ಬಾರ್ ಹಾಲ್, ಅವರು ದಿನನಿತ್ಯ ಉಪಯೋಗಿಸುತ್ತಿದ್ದಂತಹ ಬೆಳ್ಳಿಯ ವಸ್ತುಗಳು, ಆನೆಯ ಅಲಂಕಾರಿಕ ಉಡುಗೆ ಮತ್ತು ಆಭರಣಗಳು, ಹಾಗೆಯೇ ಆಯುಧ ಶಾಲೆ, ಅಲ್ಲದೆ ಯುದ್ಧಕ್ಕೆ ಬಳಸುತ್ತಿದ್ದಂತಹ ಶಸ್ತ್ರಾಸ್ತ್ರಗಳನ್ನು ಕೂಡ ಈ ಒಂದು ಅರಮನೆಯ ಒಳಭಾಗದಲ್ಲಿ ನೀವು ನೋಡಬಹುದು. ರಾಜವಂಶಸ್ಥರ ಚಿತ್ರಣಗಳನ್ನು ನೀವಿಲ್ಲಿ ವೀಕ್ಷಣೆಯನ್ನು ಮಾಡಬಹುದು. ನೋಡಿ, ಇಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿದ್ದಾರೆ. ಹಾಗೆಯೇ ಕೆಂಪರಾಜಮ್ಮಣ್ಣಿ ಮತ್ತು ಅವರ ಮಕ್ಕಳು, ಅವರ ಒಂದು ವರ್ಣಚಿತ್ರಗಳನ್ನು ನೀವು ಇಲ್ಲಿ ನೋಡಬಹುದು. ಹಾಗೆಯೇ ಚಾಮರಾಜ ಒಡೆಯರ್ ಅವರ ಒಂದು ಭಾವಚಿತ್ರವನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಹಾಗೆಯೇ ಇವರು ದೇವರಾಜ ಅರಸರು ಮತ್ತು ಅವರ ಪತ್ನಿ.
ಇವರುಗಳು ಯಾವ ಒಂದು ಭಂಗಿಯಲ್ಲಿ ಕೂತಿರ್ತಿದ್ರೋ ಅದೇ ರೀತಿಯಲ್ಲಿನೇ ಅವರು ಚಿತ್ರಗಳನ್ನು ಬಿಡಿಸ್ತಾ ಇದ್ರು. ಇವರು ಕೆಂಪನಂಜಮ್ಮಣ್ಣಿ. ನೆಕ್ಸ್ಟ್ ನೀವು ಇಲ್ಲಿಗೆ ಹೋದಾಗ ಅಬ್ಸರ್ವ್ ಮಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಭಾವಚಿತ್ರವನ್ನು ನೀವು ಯಾವ ಕಡೆಯಿಂದ ನೋಡಿದರೂ ಕೂಡ ಅವರು ನಿಮ್ಮನ್ನೇ ನೋಡ್ತಿರೋ ರೀತಿನಲ್ಲಿನೇ ಕಾಣಿಸುತ್ತೆ. ಇದೇ ಆ ನಾಲ್ವಡಿ ಕೃಷ್ಣರಾಜ ಒಡೆಯರ ಭಾವಚಿತ್ರ. ಇವಾಗ ನೀವು ನೋಡ್ತಿರುವಂಥದ್ದು ಜಯಲಕ್ಷ್ಮಮ್ಮಣ್ಣಿ ಮತ್ತು ಅವರ ಮಗಳು ಲೀಲಾವತಿ ಅವರ ಒಂದು ಭಾವಚಿತ್ರ. ಇವರಿಬ್ಬರ ಭಾವಚಿತ್ರದ ನಂತರ ಬರುವಂತಹ ಭಾವಚಿತ್ರ ಕೆಂಪನಂಜಮ್ಮಣ್ಣಿಯವರದ್ದು. ಇದು ಚಾಮರಾಜ ಒಡೆಯರವರ ಉಪನಯನದ ಸಂದರ್ಭದಲ್ಲಿ ತೆಗೆದಂತಹ ಒಂದು ವರ್ಣಚಿತ್ರ. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಾಲ್ಯದ ಚಿತ್ರ. ರಾಣಿ ಅಲೆಕ್ಸಾಂಡರ್ ಮತ್ತು 7ನೇ ಎಡ್ವರ್ಡ್ ಅವರ ಭಾವಚಿತ್ರಗಳನ್ನು ಕೂಡ ಅವರು ವರ್ಣಚಿತ್ರಗಳಲ್ಲಿ ಚಿತ್ರಿಸಿದ್ದಾರೆ. ಮೈಸೂರು ದಸರಾದಲ್ಲಿ ಅಂಬಾರಿ ಎಂದು ಕರೆಯಲ್ಪಡುವಂತಹ ಚಿನ್ನದ ಸಿಂಹಾಸನವು 80 ಕಿಲೋಗ್ರಾಂ ಚಿನ್ನದ ಹಾಳಿಗಳಿಂದ ಸಿಂಗರಿಸಿದಂತಹ ಒಂದು ಮರದ ರಚನೆಯಾಗಿದೆ. ಅದನ್ನೇ ಪ್ರತಿ ವರ್ಷ ದಸರಾ ಸಂದರ್ಭದಲ್ಲಿ ಆ ಒಂದು ಅಂಬಾರಿಯ ಮೆರವಣಿಗೆ ಕೂಡ ನಡೆಯುತ್ತೆ. ಇವಾಗಲೂ ಕೂಡ ನೀವು ಆ ಒಂದು ಚಿನ್ನದ ಅಂಬಾರಿಯನ್ನು ಈ ಒಂದು ಅರಮನೆಯಲ್ಲಿ ನೋಡಬಹುದು. ಒಡೆಯರ್ ರಾಜಮನೆತನದವರು ಉಪಯೋಗಿಸಿದಂತಹ ಬೆಳ್ಳಿಯ ವಸ್ತುಗಳ ಸಂಗ್ರಹಗಳನ್ನು ಇಲ್ಲಿ ನೋಡಿ, ತುಂಬಾ ಅದ್ಭುತವಾಗಿದ್ದಾವೆ. ಪ್ರತಿಯೊಂದು ಡಿಸೈನ್ ಇರ್ಬೋದು, ಅದರ ಒಂದು ಕಲೆ ಇರ್ಬೋದು, ಆ ಒಂದು ಬೆಳ್ಳಿಯಲ್ಲಿ ಮಾಡಿರುವಂತಹ ಕೆತ್ತನೆಗಳಿರ್ಬೋದು, ಮೂರ್ತಿಗಳಿರ್ಬೋದು, ಒಂದಕ್ಕಿಂತ ಒಂದು ತುಂಬಾ ಸುಂದರವಾಗಿವೆ. ಇಲ್ಲಿ ಸಾರ್ವಜನಿಕ ದರ್ಬಾರ್ ಹಾಲ್ ಕೂಡ ಇದೆ. ಮಹಾರಾಜರು ತನ್ನ ಒಂದು ಮಂತ್ರಿಗಳು ಮತ್ತು ಸಂದರ್ಶಕರನ್ನು ಭೇಟಿ ಮಾಡುವಂತಹ ಒಂದು ದೊಡ್ಡ ಪ್ರಾಂಗಣ, ಅದಕ್ಕೇ ದರ್ಬಾರ್ ಹಾಲ್ ಅಂತ ಹೇಳಿ ಕರೀತಾರೆ. ಇದೇ ದರ್ಬಾರ್ ಸಭಾಂಗಣ. ಇದನ್ನು ಮಹಾರಾಜರು ಖಾಸಗಿ ಸಭೆಗಳಿಗಾಗಿ ಬಳಸ್ತಾ ಇದ್ರು. ದಸರೆಯ ನವರಾತ್ರಿಯಲ್ಲಿ ಈ ಸಭಾಂಗಣದಲ್ಲಿ ಚಿನ್ನದ ಸಿಂಹಾಸನವನ್ನು ಇರಿಸಿ ರಾಜವಂಶದ ಉತ್ತರಾಧಿಕಾರಿಗಳು ಸಿಂಹಾಸನದಲ್ಲಿ ಆಸೀನರಾಗಿ ಪೂಜಾ ವಿಧಿವಿಧಾನಗಳನ್ನು ನಡೆಸ್ತಾ ಇದ್ರು. ಈ ಕುಸ್ತಿ ಅಖಾಡ ಕೂಡ ಇದೆ. ಕುಸ್ತಿ ಸ್ಪರ್ಧೆಗಳು ನಡೆಯುವಂತಹ ಅಂಗಳವನ್ನು ಕುಸ್ತಿ ಅಖಾಡ ಅಂತ ಹೇಳಿ ಕರೀತಾರೆ. ಇಲ್ಲಿ ಮದುವೆ ಮಂಟಪ ಕೂಡ ಇದೆ. ಅಂದರೆ ರಾಜಮನೆತನದ ವಿವಾಹ ಮತ್ತಿತರ ಪ್ರಮುಖ ಕಾರ್ಯಕ್ರಮಗಳಿಗೆ ಈ ಒಂದು ಮದುವೆ ಮಂಟಪವನ್ನು ಬಳಸಲಾಗ್ತಾ ಇತ್ತು. ಕಟ್ಟಿಗೆಯಿಂದ ಮಾಡಿರುವಂತಹ ಬಾಗಿಲು, ಹಾಗೆಯೇ ಮೇಲ್ಗಡೆ ಚಾವಣಿ ಕೂಡ ಕಟ್ಟಿಗೆಯಿಂದನೇ ಮಾಡಿದ್ದಾರೆ. ಸೂಕ್ಷ್ಮ ಕೆತ್ತನೆಗಳನ್ನು ಕೂಡ ಅದರಲ್ಲಿ ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಬೆಳ್ಳಿ ಕುರ್ಚಿಗಳು ಹಾಗೆಯೇ ಬೆಳ್ಳಿಯ ದರ್ಪಣಗಳು ತುಂಬಾ ಸುಂದರವಾಗಿದ್ವು. ಆವಾಗ ಮಾಡ್ತಿರೋಂತಹ ಚೇರು ಇವಾಗಲೂ ಕೂಡ ಹೊಸದೇನೋ ಅನ್ನೋ ರೀತಿನಲ್ಲೇ ಅದನ್ನು ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ.
ಅಮೃತಶಿಲೆ ಕಲ್ಲಿನಲ್ಲಿ ಪಕ್ಷಿಗಳನ್ನು ಕೆತ್ತಿದ್ದಾರೆ. ನೀವು ನೋಡೋದಕ್ಕೆ ಹೇಗನ್ಸುತ್ತೆ ಅಂದರೆ ಪಕ್ಷಿಗಳು ಸಾಲಾಗಿ ಅವೇ ಕೂತಿದವೇನೋ ಅನ್ನೋ ರೀತಿಯಲ್ಲೇ ಕಾಣಿಸುತ್ತೆ. ಅಷ್ಟೊಂದು ಸುಂದರವಾಗಿ ಈ ಒಂದು ಕಲ್ಲಿನಲ್ಲಿ ಕಂಬವನ್ನು ಕೆತ್ತಿ ಈ ರೀತಿ ಡಿಸೈನ್ ಕೂಡ ಮಾಡಿದ್ದಾರೆ. ಬೆಳ್ಳಿ ಬಾಗಿಲಿನಲ್ಲಿ ಬಾಲಕೃಷ್ಣನ ನಾನಾ ಭಂಗಿಗಳನ್ನು ನೀವು ಕಾಣಬಹುದು. ನೋಡಿ ಎಷ್ಟು ಸುಂದರವಾಗಿದೆ. ಕೃಷ್ಣನು ಬೆಣ್ಣೆ ತಿಂತಾ ಇರುವಂಥದ್ದು, ಹಾಗೆಯೇ ಅಂಬೆಗಾಲಿಟ್ಟು ಹೋಗ್ತಾ ಇರುವಂತಹ ಭಂಗಿಯಲ್ಲಿರುವಂತಹ ಚಿತ್ರವನ್ನು ಕೂಡ ಇಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ.
ದಸರಾ ಹಬ್ಬದ ಜಂಬೂ ಸವಾರಿ ಆನೆಗಳ ಆಭರಣಗಳನ್ನು ನೀವಿಲ್ಲಿ ನೋಡಿ. ಪ್ರತಿಯೊಂದು ಆಭರಣಗಳನ್ನು ಈ ರೀತಿ ಜೋಡಿಸಿ ಅವುಗಳನ್ನು ವಸ್ತು ಪ್ರದರ್ಶನದ ರೂಪದಲ್ಲಿ ಇಟ್ಟಿದ್ದಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ಜಂಬೂ ಸವಾರಿ ಆನೆಗಳ ಆಭರಣಗಳನ್ನು ಆನೆಗಳಿಗೆ ತೊಡಿಸಿ ಅಂಬಾರಿಯ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯುತ್ತೆ. ಅರಮನೆಯ ಹೊರಭಾಗದಲ್ಲಿ ಕಟ್ಟಿಗೆಯಿಂದ ಮಾಡಿದಂತಹ ಅನೇಕ ವಸ್ತುಗಳು ಸಿಗ್ತವೆ. ನೀವು ನಿಮ್ಮ ಮನೆಗೆ ಏನಾದ್ರೂ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ರೀಸನೇಬಲ್ ಆಗಿರೋ ರೇಟಲ್ಲಿನೇ ನಿಮಗೆ ಸಿಗುತ್ತೆ. ನೀವು ಕೂಡ ಸ್ವಲ್ಪ ಮಟ್ಟಿಗೆ ಬಾರ್ಗೇನಿಂಗ್ ಮಾಡಿ ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಜೀವನ ಅನ್ನೋದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲೇಬೇಕು ಅನ್ನುವಂತಹ ಛಲ ಇರುತ್ತೆ ಅನ್ನುವಂತಹ ಮಾತಿನೊಂದಿಗೆ ನಾನು ಇವತ್ತು ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಾನು ಮತ್ತೆ ಸಿಗ್ತೀನಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನನ್ನು ಸಪೋರ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹಲವಾರು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಎಲ್ಲರಿಗೂ ಶುಭವಾಗಲಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.